ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೇದಿಕೆ ಮೇಲೆ ಆಸೀನರಾದ ಶ್ರೀಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ ಹಾಗೂ ನನ್ನ ಪ್ರೀತಿಯ ಸಹಪಾಠಿಗಳೇ, ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ನಾನು ಇಂದಿನ ಈ ಮಹತ್ವಪೂರ್ಣ ದಿನದಲ್ಲಿ ನಿಮ್ಮೆಲ್ಲರ ಮುಂದೆ ಮಾತನಾಡಲು ಬಹಳ ಸಂತೋಷ ಪಡುತ್ತಿದ್ದೇನೆ. ಪ್ರತಿ ವರ್ಷದ ಆಗಸ್ಟ್ 15ರಂದು ಭಾರತ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುತ್ತೇವೆ. 1947ರಲ್ಲಿ ಇದೇ ದಿನ ನಮ್ಮ ದೇಶವು ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಿಯಾಯಿತು. ಇದು ಕೇವಲ ಒಂದು ದಿನವಲ್ಲ, ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನೇ ಬರೆಯುವಂತಹ ಮಹತ್ವದ ದಿನ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಳ್ಳುವಲ್ಲಿ ಅನೇಕ ವೀರರು ತಮ್ಮ ಜೀವವನ್ನು ತ್ಯಾಗ ಮಾಡಿದರು. ಅದರಲ್ಲಿ ಒಬ್ಬರಾದರು ಟಿಪ್ಪು ಸುಲ್ತಾನರು, ನಮ್ಮ ಕರ್ನಾಟಕಿನ ಹೆಮ್ಮೆ. ಟಿಪ್ಪು ಸುಲ್ತಾನರು ಬ್ರಿಟಿಷರ ವಿರುದ್ಧವಾಗಿ ಧೈರ್ಯವಾಗಿ ಹೋರಾಡಿದಂತಹ ಮೊದಲನೆಯ ರಾಜರು. ಟಿಪ್ಪು ಸುಲ್ತಾನ್ ಅವರನ್ನು ಮೈಸೂರಿನ ಹುಲಿ ಎಂದು ಕರೆಯುತ್ತಾರೆ. ಟಿಪ್ಪು ಸುಲ್ತಾನರು ಬ್ರಿಟಿಷರ ಸಾಮ್ರಾಜ್ಯವನ್ನು ಸೋಲಿಸಲು ಹಲವಾರು ಯುದ್ಧಗಳನ್ನು ಮಾಡಿದ್ದಾರೆ. ಇದು ಆಂಗ್ಲೋ ಮೈಸೂರು ಯುದ್ಧಗಳು ಎಂದು ಪ್ರಸಿದ್ಧ. ಟಿಪ್ಪು ಸುಲ್ತಾನರು ಕೇವಲ ಶೂರ ಯೋಧ ಅಷ್ಟೇ ಅಲ್ಲ, ಅವರು ವಿಜ್ಞಾನ, ತಂತ್ರಜ್ಞಾನ ಮತ್ತು ಆರ್ಥಿಕತೆಯಲ್ಲಿಯೂ ಪ್ರಗತಿಪರ ನಾಯಕರು. ಟಿಪ್ಪು ಸುಲ್ತಾನರು ರಾಕೆಟ್ ತಂತ್ರಜ್ಞಾನವನ್ನು ಯುದ್ಧದಲ್ಲಿ ಉಪಯೋಗಿಸಿದ ಪ್ರಪಂಚದ ಮೊದಲನೆಯ ರಾಜರು. ಟಿಪ್ಪು ಸುಲ್ತಾನ್ ಅವರ ಪ್ರಾಮಾಣಿಕತೆ ಮತ್ತು ದೇಶಭಕ್ತಿ ಎಷ್ಟಾದರೂ ದೊಡ್ಡದು ಅಂದರೆ 1792ರಲ್ಲಿ ಬ್ರಿಟಿಷರ ಸೇನೆ ಅವರ ಮೇಲೆ ದಾಳಿ ಮಾಡಿದಾಗ ಅವರು ತಮ್ಮ ಇಬ್ಬರ ಮಕ್ಕಳನ್ನು ಬ್ರಿಟಿಷರ ಬಳಿ ಗಿರಿವಿಯಾಗಿ ಕೊಟ್ಟರು. ಆದರೆ ದೇಶ ಸಮರ್ಪಣೆಯಲ್ಲಿ ಹಿಂದೆ ಸರಿಯಲಿಲ್ಲ. ಟಿಪ್ಪು ಸುಲ್ತಾನರು ಹೇಳಿದಂತೆ, ನಾನು ಭಾರತದ ಹುಲಿ, ಶತ್ರು ನನ್ನ ಶರೀರವನ್ನು ಕೊಲ್ಲಬಹುದು, ಆದರೆ ನನ್ನ ಮನಸ್ಸು, ನನ್ನ ದೇಶಭಕ್ತಿ, ನನ್ನ ದೇಶ ಪ್ರೀತಿಯನ್ನು ಅವರು ಕೊಲ್ಲಲಾರೆ. ಟಿಪ್ಪು ಸುಲ್ತಾನರು ಶಹೀದಾದ ನಂತರ ಜನರಲ್ ಒಬ್ಬರು ಹೇಳಿದಂತೆ, ನಾವು ಕೇವಲ ರಾಜನನ್ನು ಕೊಲ್ಲಲಿಲ್ಲ, ಭಾರತ ಒಂದು ಹೃದಯವನ್ನು ಕಳೆದುಕೊಂಡಿದೆ. ಈ ಹೋರಾಟದಲ್ಲಿ ಟಿಪ್ಪು ಸುಲ್ತಾನ್ ಅವರ ಜೊತೆ ದೊಡ್ಡ ಪಾತ್ರ ವಹಿಸಿದರು ನಮ್ಮ ಉಲ್ಮಾ ಇಕ್ರಾಮ್ ಅವರು. ಉಲ್ಮಾಗಳು ಇಸ್ಲಾಂ ಧರ್ಮದ ಆಧಾರವನ್ನು ಉಪದೇಶ ಮಾಡುವ ವ್ಯಕ್ತಿ ಅಷ್ಟೇ ಅಲ್ಲ, ಉಲ್ಮಾಗಳು ಜನರಲ್ಲಿ ದೇಶಭಕ್ತಿಯ ಪ್ರೇರಣಾದಾಯಕರು. ಉಲ್ಮಾಗಳು ಮಸ್ಜಿದ್ ಹಾಗೂ ಮದರ್ಸಗಳಲ್ಲಿ ಜನರಲ್ಲಿ ದೇಶಭಕ್ತಿ ಜಾಗೃತಿ ಮೂಡಿಸಿದರು. ಈ ದೇಶ ನಮ್ಮದು, ಬ್ರಿಟಿಷರ ಆಡಳಿತ ಅಕ್ರಮ ಎಂದು ಹೇಳಿದರು. ಮುಫ್ತಿ ಅಸ್ಫುದ್ದೀನ್, ಮೊಲ್ಲಾ ಕಿಫಾಯಿತುಲ್ಲಾ, ಮೊಲ್ಲಾ ಹುಯುದ್ದೀನ್, ಮೊಲ್ಲಾ ಖಲೀಲ್ ರಹಮತುಲ್ಲಾ ಅಲೈ ಇಂತಹ ಉಲ್ಮಾಗಳು ನಮ್ಮ ದೇಶ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಭಾಷಣಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿದರು. ಕೇವಲ ಮಾತುಗಳಿಂದ ಅಲ್ಲ, ಹಲವಾರು ಬಂಧನವಾಯಿತು. ಸಾಕಷ್ಟು ಜನರನ್ನು ಬ್ರಿಟಿಷರು ಹಾಕಿದ ಜೈಲಿನಲ್ಲಿ ತೊಂದರೆಯ ಒಳಗಾಗಿ ತಮ್ಮ ಜೀವವನ್ನು ತ್ಯಾಗ ಮಾಡಿದರು. ಇಷ್ಟು ಹೇಳಿ ನನ್ನ ಭಾಷಣ ಮುಗಿಸುತ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಜೈ ಹಿಂದ್.